ಓಕೆ, ನಾಳೆ ಏನು PSI ಎಕ್ಸಾಮ್ ಬರೀತಾ ಇದ್ದೀರಲ್ಲ, ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್, ಚೆನ್ನಾಗಿ ಮಾಡಿ. ನೋಡಿ, ಫಸ್ಟ್ ನೀವು ಮೂರು ಹಂತ ಅಂತ ಮಾಡ್ಕೊಳ್ಳಿ, ಆಯಿತಾ. ಫಸ್ಟ್ ಹಂತದಲ್ಲಿ ಈಸಿ ಕ್ವಶನ್ಸ್ ಯಾವ ಇರ್ತಾವಲ್ಲ, ಆ ಈಸಿ ಕ್ವಶನ್ಸ್ ಎಲ್ಲವನ್ನೂ ಟಿಕ್ ಮಾಡಬೇಕು. ಸರ್, ಅಕಸ್ಮಾತ್ ಅದು ಸ್ವಲ್ಪ ಡಿಫಿಕಲ್ಟ್ ಇದ್ರೆ ಅಲ್ಲಿ D ಅಂತ ನೀವು ಬೇಕಾದ್ರೆ ಪೆನ್ಸಿಲಲ್ಲಿ ಮಾರ್ಕ್ ಮಾಡ್ಕೊಳ್ಳಿ, ಆಮೇಲೆ ಬಂದು ನೋಡ್ತೀನಿ. ಈಗ ನೋಡಲ್ಲ, ಆಮೇಲೆ ನೋಡ್ತೀನಿ. ಮತ್ತು ನಿಮಗೆ ಮೀಡಿಯಮ್ ಸಿಗುತ್ತೆ. ಇಲ್ಲ ಸ್ವಲ್ಪ ಕ್ಯಾಲ್ಕುಲೇಷನ್ ಏನಾದ್ರು ಇದ್ದರೆ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂದರೆ ಅದು ಮೀಡಿಯಮ್ ಅಂತ ಮಾಡಿ. ಈಸಿ ಕ್ವಶನ್ಸ್ ಎಲ್ಲವೂ ಟಿಕ್ ಮಾಡ್ತಾ ಹೋಗಿ. ಅಂದರೆ ನೀವು ಸಿನ್ಸಿಯರಾಗಿ ಓದಿದರೆ, ನೀಟಾಗೆಲ್ಲ ಓದಿದರೆ ನೀವು 50 ಕ್ವಶನ್ಸನ್ನು ಆರಾಮಾಗಿ ಮಾಡ್ತೀರಿ. ಸೊ ಈ 50 ಕ್ವಶನ್ಸ್ ಆದರೆ ನಿಮಗೊಂದು ಧೈರ್ಯ ಬಂದ್ಬಿಡುತ್ತೆ. ಅಂದರೆ ನೋಡಿದ ತಕ್ಷಣ ಆನ್ಸರ್ ಮಾಡುವಂಥವು ಕ್ವಶನ್ಸ್ಗಳು ಇರ್ತವೆ. ಅಂದರೆ ರೆಗ್ಯುಲರ್ ಡೈಲಿ ಸ್ಟಡಿ ಮಾಡಿದ್ರಿಗೆ ಮಾತ್ರ ಹೇಳ್ತಾ ಇದ್ದೀನಿ. ಲಾಸ್ಟ್ ಮೂಮೆಂಟಲ್ಲಿ ಹೋಗಿ ಎಕ್ಸಾಮ್ ಬರೆದ್ರೆ, ಯಾಕಂದರೆ ಸ್ಟಡಿನೇ ಇರಲ್ಲ, ಅವ್ರಿಗೆ ಎಲ್ಲವೂ ಡಿಫಿಕಲ್ಟ್ ಅನಿಸ್ಬೋದು, ಇಲ್ಲ ಎಲ್ಲದೂ ಈಸಿನೂ ಅನಿಸ್ಬೋದು. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಸೆಕೆಂಡ್ ರೌಂಡ್ ಕೊಡಬೇಕು, ಮೀಡಿಯಮ್ ಕ್ವಶನ್. ಸೊ ಇವನ್ನ ಯಾವ್ಯಾವ ಇದಾವೆ ಸ್ವಲ್ಪ ಟೈಮ್ ತೊಗೋಬೋದು. ಆಮೇಲೆ ನೆನ್ಪಿಟ್ಕೊಳ್ಳಿ, ಸಡನ್ನಾಗಿ ಕ್ವಶನ್ ಪೇಪರ್ ನೋಡಿದಾಗ ಇದು ಮೈಂಡ್ ಸೆಟ್ ಎಲ್ಲರೂ, ಅಯ್ಯೋ ಹೋಯ್ತು ನಂದು ಎಕ್ಸಾಮ್, ನನಗೆ ಏನು ಗೊತ್ತಿಲ್ಲ, ನೋಡಿದ್ರೆ ಎಲ್ಲ ಡಿಫಿಕಲ್ಟೇ ಅನಿಸುತ್ತೆ, ಎಲ್ಲರಿಗೂ ಅನಿಸುತ್ತೆ, ನಿಮ್ಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಅನಿಸುತ್ತೆ. ಬಟ್ ಆ ಟೈಮಲ್ಲಿ ನಿಮ್ಮ ಜೊತೆ ನೀವೇನು ಮಾತಾಡ್ತೀರೋ ಅದು ತುಂಬ ಇಂಪಾರ್ಟೆಂಟ್. ಓಕೆ, ಸೊ ಅದು 3 Idiot ಮೂವಿಯಲ್ಲಿ ಹೇಳಿದ್ರೆ ಆಲ್ ಈಸ್ ವೆಲ್ ಅಂತ. ಅಂದರೆ ಇದೇನು ನಮ್ಮ ಈ ಮನಸ್ಸು ಹೆದರ್ಬಿಡುತ್ತೆ, ಅದನ್ನು ಸ್ವಲ್ಪ ನಾವು ಸಮಾಧಾನ ಮಾಡಬೇಕು. ಅದು ನಿಮ್ಗೆ ಅದು ಕಲೆ ನಿಮ್ಗೆ ಗೊತ್ತಿರಬೇಕು. ಓಕೆ, ಫಸ್ಟ್ ಕ್ವಶನು, ಸೆಕೆಂಡ್ ಕ್ವಶನು, ಥರ್ಡ್ ಕ್ವಶನ್ ಏನಾದರೂ ಡಿಫಿಕಲ್ಟ್ ಬಂತು, ನಿಮ್ದು ಹೋಯ್ತಲ್ಲ, ನಿಮ್ದು ಧೈರ್ಯನೇ ಕಳ್ಕೊಂಡ್ಬಿಡ್ತೀರ. ಇಲ್ಲ, ಆ ಥರ ಎಲ್ಲ ಡಿಫಿಕಲ್ಟ್ ತುಂಬ ಬಂತು ಅಂದರೆ ಏನಾಗುತ್ತೆ ಹೇಳ್ರಿ, ಕಟ್ ಆಫ್ ಕಡಿಮೆ ಆಗುತ್ತೆ. ಹೌದಾ, ಎಲ್ಲರಿಗೂ ಡಿಫಿಕಲ್ಟ್ ಇರುತ್ತೆ, ಕಟ್ ಆಫ್ ಕಡಿಮೆ ಇರುತ್ತೆ. ನೀವು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಈಸಿ ಬಂದರೆ ಭಯ ಪಡ್ಬೇಕು, ಯಾಕಂದರೆ ಎಲ್ಲರಿಗೂ ಈಸಿ ಆದರೆ ಕಟ್ ಆಫ್ ಜಾಸ್ತಿ ನಿಂತು ಬಿಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡಿ, ಮೀಡಿಯಮ್ ಕ್ವಶನ್ಸ್ ಏನಿದಾವೆ ಅವು ಮಾಡಿ. ಲಾಸ್ಟಿಗೆ ಡಿಫಿಕಲ್ಟ್ ಕ್ವಶನ್ಸ್, ಯಾವತ್ತೂ ಡಿಫಿಕಲ್ಟ್ ಕ್ವಶನ್ನ ಸ್ಟಾರ್ಟಿಂಗ್ ಅಟೆಂಡ್ ಮಾಡಬಾರ್ದು. ನೀವು ಡಿಫಿಕಲ್ಟ್ ಕ್ವಶನ್ ಅಟೆಂಡ್ ಮಾಡಿ ಟೈಮ್ ವೇಸ್ಟ್ ಮಾಡಿ, ನೀವು 10 ಸೆಕೆಂಡಲ್ಲಿ ಜಡ್ಜ್ ಮಾಡಿ. 10 ಸೆಕೆಂಡ್ ತೊಗೊಳ್ಬೇಕಾದ್ರೆ 10 ಸೆಕೆಂಡ್ ಅಥವಾ 5 ಸೆಕೆಂಡಿಂದ 10 ಸೆಕೆಂಡ್ ಟ್ರೈ ಮಾಡ್ಲಾ ಬೇಡ. ಯಾಕಂದ್ರೆ ಸ್ಟಾರ್ಟಿಂಗೇ ನೀವು 10 ಸೆಕೆಂಡ್ ಬೇಕಾದ್ರೆ ಹೋಗಲಿ, ಆದರೆ ಅದನ್ನು ಟ್ರೈ ಮಾಡಿ 2 ನಿಮಿಷ 3 ನಿಮಿಷ ಕಳ್ಕೊಳೋದು ಬೇಡ. ಈಗ ನೋಡಿ, ನೀನು ಸಿಟ್ಟಿಂಗ್ ಅರೇಂಜ್ಮೆಂಟು, ಸ್ಥಾನ ಹೊಂದಾಣಿಕೆ ತಪ್ಪೇನಿಲ್ಲ. ಕನ್ನಡದಲ್ಲಿ ಅವರು ಮಿಸ್ಟೇಕ್ ಮಾಡಿದ್ದಾರೆ. ನಮ್ಮ ಸ್ಟೂಡೆಂಟ್ಸ್ ಅದನ್ನು ಟ್ರೈ ಮಾಡಿದರೆ ಪಾಪ ಅವ್ರದ್ದೇನು ತಪ್ಪಿಲ್ಲ. ಬಟ್ 2 ರಿಂದ 3 ನಿಮಿಷ ಹೋದ್ಮೇಲೆ ಆ ಭಯ ಆಗುತ್ತಲ್ಲ. ಓಕೆ, ಆಮೇಲೆ ನೀವು ಡಿಫಿಕಲ್ಟ್ ಕ್ವಶನ್ ನೋಡಿ, ಈಗ ನಿಮ್ಗೆ ಸೆಲೆಕ್ಟ್ ಆಗುತ್ತೋ ಇಲ್ಲೋ ಅನ್ನೋದೇ ಇಲ್ಲಿ ನಿಂತಿರುತ್ತೆ ನೋಡಿ. ಈ ಡಿಫಿಕಲ್ಟ್ ಕ್ವಶನ್ನಲ್ಲಿ ನೀವು ಎಷ್ಟು ಹೆಚ್ಚು ಪ್ರಶ್ನೆಗಳನ್ನು ಮಾಡ್ತೀರಿ, ಇದ್ರ ಮೇಲೆ ನಿಮ್ಮದು ಸೆಲೆಕ್ಷನ್ ಅದು ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಎಲ್ಲರಿಗೂ ಒಳ್ಳೇದಾಗಲಿ, ಧೈರ್ಯದಿಂದ ಇರಿ. ಯಾಕಂದರೆ ಇಷ್ಟು ದಿನ ನೀವು ಓದಿರ್ತೀರ, ಎಲ್ಲರಿಗೂ ಹಾಗೆ ಎಷ್ಟು ಓದಿದ್ರು ನಾವು ಸ್ಯಾಟಿಸ್ಫ್ಯಾಕ್ಷನ್ ಇರೋದಿಲ್ಲ ಎಲ್ಲರಿಗೂ, ಅದು ಕಾಮನ್ ಅದು, ಆಯಿತಾ. ಸೊ ಬಿಂದಾಸ್ ಆಗಿರ್ರಿ. ಏನೋ ನಾಳೆ ಎಕ್ಸಾಮ್ ನಿಮಗೋಸ್ಕರ ವೇಟ್ ಮಾಡ್ತಾ ಇದೆ, ನೀವು ಎಕ್ಸಾಮ್ನ ವೇಟ್ ಮಾಡ್ತಿದ್ದೀರಾ. ನಾಳೆ ನಿಮ್ಮ ಪೂರ್ತಿ ಲಕ್ಕೆ ಚೇಂಜ್ ಆಗುವಂಥ ದಿನವೂ ಕೂಡ ಹೌದು. ಹಂಗೆ ಅಂದ್ಕೊಂಡು ಹೋಗಿ ಎಕ್ಸಾಮ್.